ನಮಸ್ತೆ, ನಾನು ಡಾಕ್ಟರ್ ದೀಪಾ. ಇವತ್ತಿನ ಟಾಪಿಕ್ ಅಂದರೆ ತುಂಬ ಸೆಕೆ ಅಲ್ಲ, ಸೆಕೆಗೆ ನಾವು ಕುಡಿಯೋಕ್ಕಿರೋ ಏನೇನು ಪದಾರ್ಥಗಳು ನಾವು ಕುಡಿದ್ರೆ ನಮ್ಮ ಬಾಡಿ ತಂಪಾಗಿರುತ್ತೆ ಅಂತ ನಾವು ನೋಡುವ. ಫಸ್ಟು ಎಲ್ರಿಗೂ ಗೊತ್ತೇ ಇದೆ, ಎಲ್ಲರ ಮನೆಯಲ್ಲೂ ಕುಡಿತೀವಿ ಮಜ್ಜಿಗೆ ನೀರು ಮತ್ತು ಇದು ತೆಂಗಿನಕಾಯ್ದು ಎಳನೀರು ಬೊಂಡ ಅಂತ ಹೇಳ್ತೀವಲ್ಲ, ಅದೆಲ್ಲ ಕುಡಿಯುವಾಗ ಸ್ವಲ್ಪ ನೀವು 4 ಗಂಟೆ 5 ಗಂಟೆ ಈವ್ನಿಂಗ್ ಒಳಗಡೆನೆ ಕುಡಿದ್ರೆ ತುಂಬ ಒಳ್ಳೆಯದು. ಮತ್ತು 5 ಗಂಟೆ ಮೇಲೆ ಕುಡಿಯೋಕ್ಕೆ ಹೋಗಬೇಡಿ, ಅದು ತುಂಬ ಒಳ್ಳೆಯದು. ಮಜ್ಜಿಗೆ ನೀರಿಗೆ ಬೇಕಾದರೆ ನೀವು ಕರಿಬೇವು ಸೊಪ್ಪು, ಒಂಚೂರು ಶುಂಠಿ ಏನು ಬೇಕಾದರೂ ಆ್ಯಡ್ ಮಾಡಿ ತುಂಬ ಹುಳಿ ಇಲ್ಲದೆ ಇರೋ ಮಜ್ಜಿಗೆ ಕುಡಿದ್ರೆ ತುಂಬ ಒಳ್ಳೆಯದು. ಅದೇ ಥರ ನಿಮಗೆ ಬೆಲ್ಲದ ಪಾನಕ ಅಂತೂ ಎಲ್ರಿಗೂ ಗೊತ್ತೇ ಇದೆ. ಮುಂಚಿನ ಕಾಲದಲ್ಲೂ ಇದೇ ಥರ ಯಾರಾದರೂ ಎಲ್ಲ ದೂರದಿಂದ ಎಲ್ಲ ಬರುವಾಗ ಒಂದು ಪೀಸ್ ಬೆಲ್ಲ ಮತ್ತು ನೀರು ಕೊಡ್ತಾಯಿದ್ರು. ಅದೇ ನಾವೀಗ ಪಾನಕ ರೂಪದಲ್ಲಿ ಒಂಚೂರು ಬೇಕಾದರೆ ಏಲಕ್ಕಾಯಿ, ಡ್ರೈ ಜಿಂಜರ್ ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದು. ಮತ್ತು ನಿಮಗೆ ಕೋಕಮ್ ಜ್ಯೂಸ್ ಅಂದರೆ ಈಗ ಸಿಗ್ತದೆ, ನಿಮಗೆ ಕೋಕಮ್ಮೇ ಸಿಗ್ತದೆ ಡ್ರೈ ಮಾಡಿರೋದು. ಅದನ್ನ ಸ್ವಲ್ಪ ನೀವು ನೀರಲ್ಲಿ ಕುದಿಸಿ ಜಾಗರಿ ಜೊತೆಗೆ ತೊಗೋಬೋದು. ಇಲ್ಲ ಅಂದರೆ ಅದರದ್ದೇ ಸೋಲ್ ಕಡಿ ಅಂತ ಮಾಡ್ತಾರೆ, ಅದು ತುಂಬ ಟೇಸ್ಟಿಯಾಗಿರುತ್ತೆ. ತೆಂಗಿನಕಾಯಿ ಹಾಲು ಹಾಕಿ ಅದನ್ನು ಮಾಡೋದು, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಒಂಥರ ಎಲ್ಲ ಫ್ಲೇವರ್ ಅದರಲ್ಲಿ ಇರುತ್ತೆ. ಅದೇ ಥರನೇ ನಿಮಗೆ ಲೆಮನ್ ಜ್ಯೂಸ್ ಕುಡಿಬೋದು. ಮತ್ತು ಕುಕ್ಕುಂಬರ್ ಜ್ಯೂಸ್ ಅಂದರೆ ಈಗ ತುಂಬ ಬೇಸಿಗೆ ಆದ್ದರಿಂದ ನಮ್ಮ ಬಾಡಿನ ತಣ್ಣಗೆ ಇಡಕ್ಕೆ ಏನೇನು ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದೇ ಥರನೇ ನೀವು ಸ್ವಲ್ಪ ಒಂದು ಕ್ವಾಂಟಿಟಿ ಈಗ ಹೆಸರು ಕಾಳು ತೊಗೊಂಡ್ರೆ ನೀವು ಅದರದ್ದು 14 ಟೈಮ್ಸ್ ಅದು ಫಸ್ಟ್ ನೀವು ನೀರಲ್ಲಿ ಸೋಕ್ ಮಾಡಿ ಇಡಬೇಕು. ಮತ್ತು ಅದರದ್ದು 14 ಟೈಮ್ಸ್ ನೀರಲ್ಲಿ ಅದನ್ನ ಬೇಯಿಸಿ ಅದು ಸ್ಟ್ರೈನ್ ಮಾಡಿ ಕುಡಿಯೋದು. ಅದರಲ್ಲಿ ನೀವು ಬೇಕಾದರೆ ಬೆಲ್ಲ ಹಾಕ್ಬೋದು, ಇಲ್ಲಾಂದರೆ ಉಪ್ಪು ಹಾಕಿದ್ರೂ ಪರವಾಗಿಲ್ಲ, ಅದು ಕುಡಿಯೋದು ತುಂಬ ಒಳ್ಳೆಯದು. ಅದೇ ಥರನೇ ಹೆಸರು ಬೇಳೆನ ಯೆಲ್ಲೋ ಕಲರ್ ಇರುತ್ತಲ್ಲ ಹಳದಿ ಕಲರಲ್ಲಿ, ಅದನ್ನು ನೆನೆಸಿಟ್ಟು ನೀವು ಅದನ್ನು ಸ್ವಲ್ಪ ಅರ್ದು ರುಬ್ಬಿ ಅದಕ್ಕೆ ನೀವು ಬೆಲ್ಲ ಮತ್ತು ಏಲಕ್ಕಾಯಿ ಹಾಕಿ ಅದನ್ನ ಸೋರಿಸಿ ಕುಡಿಯೋದು, ಅದು ತುಂಬ ತಣ್ಣಗೆ ಆಗುತ್ತೆ ಬಾಡಿ. ಮತ್ತು ವಾಟರ್ ಮೆಲನ್ ಜ್ಯೂಸ್, ಒಳ್ಳೆ ವಾಟರ್ ಮೆಲನ್ ಸಿಗೋದಾದರೆ ವಾಟರ್ ಮೆಲನ್ ಜ್ಯೂಸ್ ಆಗಿರಲಿ, ಮಸ್ಕ್ ಮೆಲನ್ ಅಂದರೆ ನೀವು ಮಸ್ಕ್ ಮೆಲನ್ ಒಳ್ಳೆ ಚೆನ್ನಾಗಿ ಹಣ್ಣಾಗಿರೋ ಮಸ್ಕ್ ಮೆಲನ್ ತೊಗೊಂಡು ನೀವು ಅದನ್ನ ರುಬ್ಬಿ ಅದಕ್ಕೆ ತೆಂಗಿನಕಾಯಿ ಹಾಲು ಮತ್ತು ಬೆಲ್ಲ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬೇಕಂದರೆ ಫ್ರಿಡ್ಜಲ್ಲಿ ಇಡ್ಬೋದು, ಇಲ್ಲಾಂದರೆ ಹಂಗೆ ಕುಡಿದ್ರೆ ಇನ್ನೂ ಒಳ್ಳೆಯದು ಬಾಡಿಗೆ. ಅದೇ ಥರನೇ ನಿಮಗೆ ಲೆಮನ್ ಜ್ಯೂಸ್ ವಾಟರ್ ಕುಡಿಬೋದು. ಮತ್ತು ಡಿಟಾಕ್ಸ್ ಡ್ರಿಂಕ್ ಅಂತ ಎಲ್ಲರೂ ಕುಡಿತಾರಲ್ಲ, ಅಂದರೆ ನಿಮಗೆ ಅದರಲ್ಲಿ ಶುಂಠಿ ಸ್ವಲ್ಪ, ಕುಕುಂಬರ್ ಪೀಸಸ್ ಹಾಕ್ತಾರೆ, ಪುದೀನ, ಇದು ಶುಂಠಿ, ಪುದೀನ, ಕುಕುಂಬರ್ ಪೀಸಸ್ ಇಷ್ಟು ಹಾಕಿ, ಮಿಂಟ್ ಲೀವ್ಸ್ ಹಾಕಿ ಅದನ್ನು ಕುಡಿಯೋದು, ಅದು ಒಳ್ಳೆಯದು. ಅದೇ ಥರನೇ ಗ್ರೀನ್ ಕಲರ್ ಮ್ಯಾಂಗೋ ಇರುತ್ತಲ್ಲ, ಹಸಿ ಮಾವಿನಕಾಯಿ, ಅದರದ್ದು ಸಿಪ್ಪೆ ತೆಗೆದು ಅದನ್ನ ಬೇಯಿಸಿ ಅದಕ್ಕೆ ನೀವು ಚೆನ್ನಾಗಿ ನೀರು ಹಾಕಿ ಅದಕ್ಕೆ ಬೆಲ್ಲ ಹಾಕಿ ಅದಕ್ಕೆ ಹುರಿದಿರೋ ಜೀರಿಗೆ ಪೌಡ್ರ್ ಹಾಕಿ ಕುಡಿಯೋದು ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ಬೇಸಿಗೆ ಇದೆ, ಹಂಗಾಗಿ ನೀವು ನಿಮ್ಮ ಬಾಡಿನ ನೋಡ್ಕೊಳ್ಳಿ, ನೀರು ಕುಡಿತಾ ಇರಿ, ಡಿಹೈಡ್ರೇಷನ್ ಬರಬಾರ್ದು. ಇಷ್ಟೆಲ್ಲ ಹೇಳಿದ್ದೀನಿ, ಯಾವುದಾದ್ರೆಲ್ಲ ಕುಡ್ಕೊಳ್ಳಿ, ಚೆನ್ನಾಗಿರಿ, ಆರಾಮಾಗಿರಿ. ಥ್ಯಾಂಕ್ ಯು.